ಮೊದಲಿಗೆ ಮೇಷರಾಶಿ. ಮೇಡಮ್, ಮೇಷರಾಶಿಯ ಒಂದು ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಬೋದು. ಖಂಡಿತವಾಗ್ಲು ನೋಡಿ, ಮೇಷ ರಾಶಿಯವರಿಗೆ ತನ್ನ ರಾಶಾಧಿಪತಿ ಆಗಿರುವಂತಹ ಕುಜಗ್ರಹ 12ನೇ ಮನೆ ಸಂಚಾರ ಮಾಡ್ತಿದ್ದೆ. ಅಲ್ಲಿವರೆಗೂ ಸ್ವಲ್ಪ ಖರ್ಚು ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಕುಜಗ್ರಹದ ಬದಲಾವಣೆಯ ನಂತರ ತುಂಬಾ ಅದ್ಭುತವಾದ ಒಂದು ಸಮಯ ಆಗತ್ತೆ. ಯಾಕೆ ಅಂತಂದ್ರೆ ತನ್ನ ರಾಶಾಧಿಪತಿನೇ ರಾಶಿಗೆ ಬರ್ತಾನೆ. 11ನೇ ತಾರೀಕವರೆಗೂ ಕುಜ ಏನು ಮೀನ ರಾಶಿನಲ್ಲಿ ಇರ್ತಾನೆ, ಅವಾಗ 12ನೇ ಮನೆ ಆಗುತ್ತೆ. ಅವಾಗ ಒಂದ್ ಸ್ವಲ್ಪ ಖರ್ಚು ಜಾಸ್ತಿ. ಆಲ್ರೆಡಿ ಶನಿ ಇದ್ದಾನೆ, ಶನಿ ಜೊತೆ ಕುಜ ಬೇರೆ ಸೇರ್ಕೊಂಡಿದ್ದಾನೆ. ಇನ್ನಿದ್ದು ಖರ್ಚಿನ ಬಗ್ಗೆ ಹೇಳೋಂಗೆ ಇಲ್ಲ. ಆದಾಯಕ್ಕೇನು ಕೊರತೆ ಇಲ್ಲದೆ ಹೋದ್ರು ಕೂಡ ಅಧಿಕವಾದ ಖರ್ಚಾಗ್ತಿರುತ್ತೆ. ಆಸ್ಪತ್ರೆಗಾಗಿರ್ಬೋದು ಅಥವಾ ಕೆಲವೊಂದು ಆಕ್ಸಿಡೆಂಟ್ಸ್ ಗಳಾಗೋದು, ಇದೆಲ್ಲನೂ ನಾನು ಲಾಸ್ಟ್ ಮಂತ್ ಪ್ರೆಡಿಕ್ಟ್ ಮಾಡಿದೀನಿ ಕೂಡ. ಸೊ ಕುಜ ಬದಲಾವಣೆಯ ನಂತರ ಇವ್ರಿಗೆ ಏನೆಲ್ಲ ನೆಗೆಟಿವಿಟಿ ಆಗ್ತಿತ್ತು ಅದು ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ರಾಷ್ಟ್ರಾಧಿಪತಿ ಇವಾಗ ಲಗ್ನಕ್ಕೆ ಬರ್ತಾನೆ. ಸೊ ಇವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಏನ್ ಕೆಲಸ ಮಾಡೋಕ್ಕೂ ಕೂಡ ಒಂದು ಉತ್ತೇಜನ ಸಿಕ್ಕತ್ತೆ. ಸೊ ತುಂಬಾ ಅದ್ಭುತವಾದ ಒಂದು ಸಮಯ ಆಗತ್ತೆ. ಜೊತೆಗೆ ಸೂರ್ಯನು ಕೂಡ ಬದಲಾವಣೆ ಆಗಿ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಬುಧನು ಕೂಡ 2ನೇ ಮನೆಯಲ್ಲಿದ್ದಾನೆ. ಜೊತೆಗೆ ಶುಕ್ರನು ಕೂಡ 2ನೇ ಮನೆಯಲ್ಲಿ ಇದ್ದು ತದನಂತರ 3ನೇ ಮನೆಗೆ ಬದಲಾವಣೆ ಆಗ್ತಾನೆ. ಅಧಿಕವಾದ ಲಾಭ, ಯಾಕಂದ್ರೆ ಎಲ್ಲಾ ಗ್ರಹಗಳು ಕೂಡ ಧನಸ್ಥಾನದಲ್ಲಿ ಸೇರ್ಕೊಂಡಿರೋದ್ರಿಂದ ಹಣಕಾಸಿಗೆ ಯಾವ್ದು ಪ್ರಾಬ್ಲಮ್ ಇರಲ್ಲ. ಜೊತೆಗೆ ಇವ್ರಿಗೆ ಬಿಸ್ನೆಸ್ ಅಲ್ಲಿ ಕೂಡ ಡೆವಲಪ್ಮೆಂಟ್ ಆಗ್ತಿರುತ್ತೆ. ಹೊಸ ಹೊಸ ಐಡಿಯಾಗಳು ಬರ್ತಾ ಇರುತ್ತೆ. ಅದನ್ನೆಲ್ಲ ಮಾಡ್ಬೇಕು ಅನ್ನುವಂತ ಒಂದು ಮನಸ್ಸು ಕೂಡ ಇವ್ರಿಗೆ ಚೆನ್ನಾಗಿ ಬರುತ್ತೆ. ಸೊ ಹಣಕಾಸಿಗೆ ಯಾವ್ದು ಪ್ರಾಬ್ಲಮ್ ಇರಲ್ಲ. ಖರ್ಚು ಅನ್ನೋದು ಸ್ವಲ್ಪ ಶನಿ ಇರೋದ್ರಿಂದ ಒಂಚೂರು ಖರ್ಚು ಅನ್ನೋದು ಇದ್ದೇ ಇರುತ್ತೆ. ಇನ್ನ ರಾಹುವಿನ ಪ್ರಭಾವ ಅಂತ ನೋಡಕ್ ಬಂದಾಗ ರಾಹು ಇವ್ರಿಗೆ 11ನೇ ಮನೇಲಿದ್ದಾನೆ. ಇವಾಗ ಏನಾಗತ್ತೆ ಇದರಿಂದ ಅಂದ್ರೆ ಸ್ವಲ್ಪ ಒಂದು ಲಾಭ ಸ್ಥಾನದಲ್ಲಿ ರಾಹು ಕುತ್ಕೊಂಡಿದ್ದಾನೆ. ರಾಹು ಒಳ್ಳೇದು ಕೆಟ್ಟದು ಎರಡನ್ನೂ ಮಾಡ್ತಾನೆ. ಲಾಭ ಕೊಟ್ರೆ ಅಧಿಕವಾದ ಲಾಭನೂ ಮಾಡ್ತಾನೆ, ಹಾಗೆ ಅಧಿಕವಾದ ಖರ್ಚು ಕೂಡ ಮಾಡಿಸ್ತಾನೆ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡಕ್ ಮುಂಚೆ ಕೇರ್ಫುಲ್ ಆಗಿದ್ದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೇದು. ಬಟ್ ಲಾಭ ಜಾಸ್ತಿನೇ ಇರುತ್ತೆ ಒಂದ್ ಪಾಯಿಂಟ್ ಅಲ್ಲಿ. ಅದು ಒಂದ್ ಪಾಯಿಂಟ್. ಸಮ್ಟೈಮ್ಸ್ ಏನಾದ್ರೂ ತೊಂದರೆ ಆಗ್ಬೋದು. ಅದಕ್ಕೆ ವಿಚಾರಿಸ್ಕೊಂಡು ಮುಂದುವರೆದ್ರೆ ಯಾವ ನೆಗೆಟಿವಿಟಿನೇ ಆಗೋದಿಲ್ಲ ಅಂತ ಹೇಳ್ಬೋದು. ಇನ್ನ ನೆಕ್ಸ್ಟ್ ಅವ್ರಿಗೆ ಇನ್ನ ಗುರು ಬಂದು 3ನೇ ಮನೇಲಿದ್ದಾನೆ. ಅದೇ ತರ ಶುಕ್ರನು ಕೂಡ 3ನೇ ಮನೇಲಿದ್ದಾನೆ. ಈಗ 3ನೇ ಮನೇಲಿ ಇರುವಂತ ಗುರು ಏನಂತ ಒಳ್ಳೇದನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ 3ನೇ ಮನೇಲಿ ಇದ್ದಾಗ ಗುರು ಏನಂತ ಫಲಗಳನ್ನ ಕೊಡಲ್ಲ ಅಂತ ಇದ್ರೂ ಕೂಡ ಗುರುವಿನ ದೃಷ್ಟಿ ಬೇರೆ ಬೇರೆ ಇವ್ರಿಗೆ ಬೇಕಾಗಿರುವಂತ ಇವ್ರಿಗೆ ಮನೆಗಳ ಮೇಲೆ ಬಿದ್ದಿರೋದ್ರಿಂದ ಇವ್ರಿಗೆ ಅಂತ ಸಮಸ್ಯೆಗಳೇನು ಬರೋದಿಲ್ಲ ಗುರುವಿನ ದೃಷ್ಟಿಯಿಂದ. ಯಾಕಂದ್ರೆ 7ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಿದೆ. ಅವಾಗ ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ತುಂಬಾ ಚೆನ್ನಾಗತ್ತೆ. ಇವ್ರಿಗೆ ಕೆಲವೊಂದು ರೀತಿನಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ಇತ್ತು. ಏನಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುವಂತದ್ದು. ಯಾಕಂದ್ರೆ ಕೇತು ಕೂಡ 5ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಸೊ ಹಾಗಾಗಿ ಆ ಪ್ರೀತಿ ಪ್ರೇಮಕ್ಕೆ 5ನೇ ಮನೇನೆ ನಾವ್ ಹೇಳೋದು. ಗಂಡ ಹೆಂಡತಿ ಅಂದ್ಮೇಲೆ ಪ್ರೀತಿ ವಿಶ್ವಾಸ ಚೆನ್ನಾಗಿರ್ಬೇಕಲ್ವಾ. ಸೊ ಏನೇ ಭಿನ್ನಾಭಿಪ್ರಾಯ ಬಂದ್ರು ಗುರು ದೃಷ್ಟಿ 7ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಸೊ ಎಂತ ನೆಗೆಟಿವಿಟಿ ಬಂದ್ರು ಅದು ಅಲ್ಲಿಂದಲ್ಲಿಗೆ ಸರಿ ಹೋಗ್ತಾ ಇರತ್ತೆ. ಇನ್ನ ಅದೇ ಜಾಗದಲ್ಲಿ ಶುಕ್ರ ಮತ್ತೆ ಬುಧರ ಒಂದು ಸಂಚಾರ ಕೂಡ ಇದೆ. ಇವ್ರು ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅಥವಾ ಈಗೆಲ್ಲ ಯೂಟ್ಯೂಬ್ಸ್ ಅಥವಾ ಸೊ ಏನಾದ್ರು ಈ ರೀತಿಯಾದ ವರ್ಕ್ ಗಳು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅದರಲ್ಲಿ ತುಂಬಾ ಶೈನ್ ಆಗ್ತಾರೆ, ಸಕ್ಸಸ್ ಆಗ್ತಾರೆ. ಸೊ ಬಿಸ್ನೆಸ್ ಅಲ್ಲೂ ಕೂಡ ಅವ್ರಿಗೆ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ. ಈ ಎಲ್ಲಾ ರೀತಿಯಿಂದನೂ ತುಂಬಾ ಚೆನ್ನಾಗಿದೆ ಮೇಡಮ್. ಇದ್ರ ಜೊತೆಗೆ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ ಉದ್ಯೋಗಸ್ಥರಿಗೆ ಹೇಗಿರುತ್ತೆ ಸಮಯ ಅಂತ ನೋಡಿದ್ರೆ ಉದ್ಯೋಗಸ್ಥರಿಗೂ ಕೂಡ ಟೈಮ್ ತುಂಬಾ ಚೆನ್ನಾಗಿದೆ. ಸೊ ಏನ್ ಕೆಲಸ ಕೈ ಇಟ್ರು ಕೂಡ ಸಕ್ಸಸ್ ಆಗುತ್ತೆ. ಕೆಲಸದಲ್ಲಿ ಏನ್ ಸ್ವಲ್ಪ ಕಿರಿಕಿರಿ ಆಗ್ತಿತ್ತು ಅದೆಲ್ಲ ರೆಡ್ಯೂಸ್ ಆಗ್ತಾ ಹೋಗ್ತಿರುತ್ತೆ. ಬಿಕಾಸ್ ರಾಶಾಧಿಪತಿನೇ ರಾಶಿಗೆ ಬರ್ತಾನಲ್ವಾ. ಸೊ ಅವ್ರಿಗೂ ಸೆಲ್ಫ್ ಕಾನ್ಫಿಡೆಂಟ್ ಬರುತ್ತೆ. ಎಲ್ಲಾ ಕೆಲಸ ಮಾಡೋಕ್ಕೂ ಒಂದು ಶಕ್ತಿ ಧೈರ್ಯ ಅನ್ನೋದು ಬರ್ತಾ ಹೋಗ್ತಾ ಇರುತ್ತೆ. ಸೊ ಹಾಗೆ ಇನ್ನು ವಿದ್ಯಾರ್ಥಿಗಳಿಗಾಗಿರ್ಬೋದು ಅವ್ರಿಗೆ ಯಾವ ರೀತಿಯಾದ ಓಕೆ, ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಬುಧ ಆಗಿರ್ಬೋದು ಗುರು ಆಗಿರ್ಬೋದು ಇಬ್ರದ್ದು ಒಂದು ಸಂಯೋಗ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ 23ನೇ ತಾರೀಕು ನಂತರ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ ಮುಂಚೆನೂ ಕೂಡ ವಿದ್ಯಾರ್ಥಿಗಳಿಗೆ ಅಂತ ಕೆಟ್ಟ ಸಮಯ ಏನಲ್ಲ. ವಿದ್ಯಾರ್ಥಿಗಳಿಗೂ ತುಂಬಾ ಅದ್ಭುತವಾದ ಒಂದು ಸಮಯನೇ ಆಗಿರುತ್ತೆ ಮೇಡಮ್. ಇನ್ನ ಆರೋಗ್ಯ ದೃಷ್ಟಿ ಅಂತ ಏನಾದ್ರು ನೋಡಕ್ ಬಂದಾಗ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಇರುತ್ತೆ. ಈಗ ಕುಜ 12ನೇ ಮನೇಲಿ ಇರೋವರೆಗೂ ಸ್ವಲ್ಪ ಆಕ್ಸಿಡೆಂಟ್ ಗಳಾಗೋದು, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗೋದು, ಈ ರೀತಿ ಸಮಸ್ಯೆ ಎದುರಿಸಬೇಕಾಗಿ ಬರುತ್ತೆ. ಕುಜನ ಬದಲಾವಣೆ ನಂತರ ಅದೆಲ್ಲ ಸ್ವಲ್ಪ ರಿಡ್ಯೂಸ್ ಆಗುತ್ತೆ. ಕೋಪ ಜಾಸ್ತಿ ಇರುತ್ತೆ, ಸಿಕ್ಕಾಪಟ್ಟೆ ಸಿಟ್ಟಿ ಇರುತ್ತೆ. ಸಿಟ್ಟಿಂದ ಮತ್ತೆ 2ನೇ ಮನೆ ಸೂರ್ಯನ ಸಂಚಾರ ಬೇರೆ ಇದೆ. ಈ ಸಿಟ್ಟಿಗೆ ಏನ್ ಮಾತಾಡ್ತಾರೋ ಅದರಿಂದ ನಿಷ್ಠುರಗಳು ಕಟ್ಕೊಳ್ಳೋದು ಈ ರೀತಿ ಎಲ್ಲ ಆಗತ್ತೆ. ಮಾತಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿದ್ದು ಮಾತಾಡಿದ್ರೆ ನೆಗೆಟಿವಿಟಿನ ಸ್ವಲ್ಪ ಅವಾಯ್ಡ್ ಮಾಡ್ಕೋಬಹುದು. ಸೊ ಆಗ್ಲೇ ನೀವ್ ಹೇಳಿದ್ರಿ ಯಾವ್ದೇ ರೀತಿಯ ತೊಂದ್ರೆ ಅಂತ ಏನಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆ ಆಗುತ್ತೆ ಅಂತ. ಈಗ ಒಂದು ತೊಂದ್ರೆನ ಒಂದು ಪ್ರಾಬ್ಲಮ್ ನ ಸಣ್ಣ ಪುಟ್ಟ ಇದ್ದಾಗ್ಲೇನೆ ನಾವ್ ನೋಡ್ಕೊಂಡ್ರೆ ಅದು ಒಳ್ಳೇದು ಅಂತ ಹೇಳ್ತಾರೆ. ಸೊ ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ಅಂತ ಮಾಡ್ಕೊಳ್ಳೋದಾದ್ರೆ ಯಾವ ರೀತಿ ಮಾಡ್ಬೇಕು? ಪರಿಹಾರ ಅಂದ್ರೆ ನೋಡಿ ಮೇಡಮ್, ಮೊದಲನೇದು ಇವ್ರಿಗೆ ಏನು ಕುಜನ ಬದಲಾವಣೆಗೆ ಮುಂಚೆ ಅಂದ್ರೆ 11ನೇ ತಾರೀಕಿನ ಮುಂಚೆ ಪ್ರತಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ಲಿ. ಯಾರಿಗಾದ್ರೂ ತೊಗರಿ ಬೇಳೆನ ದಾನ ಮಾಡ್ಲಿ, ಬೇರೆಯವ್ರಿಗೆ ಕೊಡ್ಬೇಕು. ಬಿಕಾಸ್ 12ರಲ್ಲಿ ಇದ್ದಾನೆ ದೇವಸ್ಥಾನದಲ್ಲಿ. 11ನೇ ತಾರೀಕಿನ ನಂತರ ಅದೇ ತೊಗರಿ ಬೇಳೆಯಿಂದ
ಅಡಿಗೆ ಮಾಡ್ಕೊಂಡು ತಿನ್ನೋದು. ಈಗೆಲ್ಲ ತೊಗರಿ ಬೇಳೆ ಅಂದ್ರೆ ಬೇಳೆ ಸಾಂಬಾರ್ ಮಾಡ್ಕೊಂಡು ತಿಂತಾರೆ. ಆತರ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಏನಾದ್ರು ತೊಗರಿ ಬೇಳೆಯಿಂದನೇ ಅಡಿಗೆಯನ್ನ ಮಾಡ್ಕೊಂಡು ತಿನ್ನೋದು, ಸ್ವಲ್ಪ ತೊಗರಿ ಬೇಳೆನ ಸ್ಟಾಕ್ ಇಡೋದು ಮನೆ ಒಳಗಡೆ, ಇದನ್ನ ಮಾಡ್ಕೋಬಹುದು. ಇನ್ನು ಜಾಸ್ತಿ ಫಲಗಳಿಗೋಸ್ಕರ ಸೂರ್ಯ ಇವ್ರಿಗೆ 2ನೇ ಮನೇಲಿ ಇರೋದ್ರಿಂದ ಗೌರ್ಮೆಂಟ್ ರಿಲೇಟೆಡ್ ಕೆಲಸದವ್ರಿಗೆ ತುಂಬಾ ಅನುಕೂಲಗಳಾಗತ್ತೆ. ಸೊ ಹಾಗಾಗಿ ಪ್ರತಿದಿನ ಸೂರ್ಯ ನಮಸ್ಕಾರ ಹಾಕೋದು, ಆದಿತ್ಯ ಹೃದಯನ ಪಾರಾಯಣ ಮಾಡೋದು ಅಥವಾ ಕೇಳಿಸ್ಕೊಳ್ಳೋದು, ಹೇಳೋದು, ಎರಡನ್ನೂ ಮಾಡೋದ್ರಿಂದ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ಉತ್ತಮವಾದ ಫಲಗಳನ್ನ ನೋಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮೇಷರಾಶಿಯ ಮೇ ತಿಂಗಳ ಒಂದು ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಂಡು